ಹಾಯ್ ಗೈಸ್, ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್. ಬರ್ಡೇ ದಿನಾನೇ ಅಲ್ಬರ್ಟ್ ಅನ್ನೋ ವ್ಯಕ್ತಿಯ ಕೊಲೆ ಆಗುತ್ತೆ. ಫ್ಯಾಮಿಲಿ ಮೆಂಬರ್ಸ್ ಸೇರಿದಂತೆ ಬರ್ಡೇ ಪಾರ್ಟಿಗೆ ಬಂದಿದ್ದ ಎಲ್ಲರನ್ನ ಪೊಲೀಸರು ಎಂಕ್ವೈರಿ ಮಾಡ್ತಾರೆ. ಈ ಕೇಸ್ನ ಎಂಕ್ವೈರಿ ಮಾಡೋದಕ್ಕೆ ಕ್ರೈಮ್ ಬ್ರಾಂಚ್ ಇಂದ ಒಬ್ರು ಆಫೀಸರ್ ಬರ್ತಾರೆ. ಈ ಕೇಸ್ನಲ್ಲಿ ಮನಿ ಲಾಂಡ್ರಿಂಗ್ ಇನ್ವಾಲ್ವ್ ಆಗಿದೆ ಅಂತ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ ಒಬ್ರು ಲೇಡಿ ಆಫೀಸರ್ ಕೂಡ ಬರ್ತಾರೆ. ಯಾರು ಕೂಡ ನಿಜ ಹೇಳೋದಕ್ಕೆ ರೆಡಿ ಇಲ್ಲ. ನಿಜವಾಗ್ಲೂ ಮನಿ ಲಾಂಡ್ರಿಂಗ್ ನಡೆದಿದ್ರೆ ದುಡ್ಡು ಯಾರ ಹತ್ರ ಇದೆ? ಇವರಿಬ್ರು ಸೇರಿ ಆ ಮರ್ಡರ್ ಮಿಸ್ಟ್ರಿನ ಹೇಗೆ ಸಾಲ್ವ್ ಮಾಡ್ತಾರೆ ಅನ್ನೋ ಕಥೆಯನ್ನ ಸಖತ್ ಥ್ರಿಲ್ಲಿಂಗ್ ಅಂಡ್ ಕ್ಲೈಮ್ಯಾಕ್ಸ್ ನಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಗಳೊಂದಿಗೆ ನಮ್ಗೆ ಹೇಳಿದ ಚಿತ್ರನೇ ಹೌಸ್ ಆಫ್ ಲೈಸ್. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಕೇಸ್ ಬಗ್ಗೆ ಬ್ಯಾಕ್ ಗ್ರೌಂಡ್ ವಾಯ್ಸ್ ನಲ್ಲಿ ಒಬ್ರು ಸಬ್ ಇನ್ಸ್ಪೆಕ್ಟರ್ ಹೇಳ್ತಾ ಇದ್ದಾರೆ. ಅತಿ ಆಸೆ ಪಡಬಾರ್ದು ಅಂತ ಹೇಳ್ತಾರೆ. ಆದ್ರೆ ಆಸೆ ಪಟ್ಟಿಲ್ಲ ಅಂದ್ರೆ ಬೆಳೆಯೋದಕ್ಕೆ ಆಗಲ್ಲ ಅಂತ ಯೋಚನೆ ಮಾಡ್ತಿದ್ದ ವ್ಯಕ್ತಿನೇ ಆಲ್ಬರ್ಟ್. ಅದಕ್ಕೋಸ್ಕರ ಅವರು ಚೂಸ್ ಮಾಡಿದ್ದ ದಾರಿ ಕ್ರಿಪ್ಟೋ ಕಾಯಿನ್ ಅಂದ್ರೆ ಡಿಜಿಟಲ್ ಕರೆನ್ಸಿ. ಇದಕ್ಕೆ ಬ್ಯಾಂಕ್ ವೆರಿಫೈ ಮಾಡೋ ಅವಶ್ಯಕತೆ ಇಲ್ಲ. ಆಲ್ಬರ್ಟ್ ಹತ್ರ ಇದ್ದ ಕ್ರಿಪ್ಟೋ ಕಾಯಿನ್ ನ ಬೆಲೆ ಒಂದೇ ರಾತ್ರಿಗೆ 100 ಕೋಟಿ ಆಗಿದೆ. ಆ ದುಡ್ಡನ್ನ ಹೊಡೆಯೋದಕ್ಕೆ ಅವರ ಜೊತೆಗಿದ್ದ ಎಲ್ಲರೂ ಆಸೆ ಪಟ್ಟಿದ್ದಾರೆ. ಆಲ್ಬರ್ಟ್ ಕೇಸ್ ನಲ್ಲಿ ಸತ್ಯ ಕಂಡು ಹಿಡಿಯೋದಕ್ಕೆ ಬಂದ್ವಿ, ಆದ್ರೆ ಈ ಮನೆ ಪೂರ್ತಿ ಸುಳ್ಳೆ ತುಂಬಿದೆ ಅಂತ ಸಬ್ ಇನ್ಸ್ಪೆಕ್ಟರ್ ಹೇಳ್ತಾರೆ. ಹಾಗೆ ಕಟ್ ಮಾಡಿ ಆ ಸಬ್ ಇನ್ಸ್ಪೆಕ್ಟರ್ ನ ತೋರಿಸ್ತಾರೆ. ಇವ್ರ ಹೆಸರು ಅಭಯ್. ಈ ಕೇಸ್ ಎಂಕ್ವೈರಿ ಮಾಡೋದಕ್ಕೆ ಕ್ರೈಮ್ ಬ್ರಾಂಚ್ ಇಂದ ರಾಜ್ವೀರ್ ಅನ್ನೋ ಆಫೀಸರ್ ಬರ್ತಾರೆ. ಇವರೇ ಚಿತ್ರದ ಹೀರೋ. ಇವರು ವಿಕ್ಟಿಮ್ ನ ವೈಫ್, ಹೆಸರು ರಾಗಿಣಿ. ಇವರೇ ಫಸ್ಟ್ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ದು. ನೆಕ್ಸ್ಟ್ ವಿಕ್ಟಿಮ್ ಬಾಡಿ ಇದ್ದ ಪ್ಲೇಸ್ ಗೆ ಹೋಗ್ತಾರೆ. ಇವ್ರ ಹೆಸರು ಆಲ್ಬರ್ಟ್. ಕತ್ತಿನ ಭಾಗದಲ್ಲಿ ಆಗಿರೋ ಗಾಯ ಹಾಗೂ ಮೂಗಿನ ಹತ್ರ ಇರೋ ಯೆಲ್ಲೋ ಕಲರ್ ನ ನೋಟಿಸ್ ಮಾಡ್ತಾರೆ. ಇಷ್ಟು ದೊಡ್ಡ ಮನೆಯಲ್ಲಿ ಯಾಕೆ 3 CCTV ಕ್ಯಾಮೆರಾ ಇಟ್ಟಿದ್ದೀರಾ ಅಂತ ರಾಗಿಣಿ ಹತ್ರ ಕೇಳ್ತಾರೆ. ಜಾಸ್ತಿ ಅವಶ್ಯಕತೆ ಇರ್ಲಿಲ್ಲ, ಅದಕ್ಕೆ ಅಂತ ಫಸ್ಟ್ ರಾಗಿಣಿನ ಎಂಕ್ವೈರಿ ಮಾಡ್ತಾರೆ. ಆಗ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ ಒಬ್ರು ಲೇಡಿ ಆಫೀಸರ್ ಬರ್ತಾರೆ. ಇವ್ರ ಹೆಸರು ಶಶಿ. ರಾಗಿಣಿ ಹೇಳ್ತಾರೆ, ನನ್ನ ಹಸ್ಬೆಂಡ್ ತುಂಬಾ ಒಳ್ಳೆಯವರು. ನಿನ್ನೆ ಅವ್ರ ಬರ್ಡೇ ಪಾರ್ಟಿ ಇತ್ತು. ಪಾರ್ಟಿಗೆ ಬಂದಿರೋ ಗೆಸ್ಟ್ ಗಳು ಯಾರು ಅಂತ ನೋಡೋದಾದ್ರೆ ಆಲ್ಬರ್ಟ್ ಅವರ ಫ್ರೆಂಡ್ ವರ್ಮಾ. ಇವರು ಎಕ್ಸ್ ಆರ್ಮಿ ಪರ್ಸನ್ ಆಗಿರ್ತಾರೆ. ವರ್ಮಾ ತನ್ನ ವೈಫ್ ಗೆ ಡಿವೋರ್ಸ್ ಕೊಟ್ಟಿರ್ತಾರೆ. ಸೊ ಅವರು ಕೂಡ ಪಾರ್ಟಿಗೆ ಬಂದಿದ್ದಾರೆ. ಡಾಕ್ಟರ್ ಫರ್ನಾಂಡಿಸ್, ಲಾಯರ್ ಆಗಿರೋ ಕರಣ್ ಅಂಡ್ ಅದರ್ ಫ್ಯಾಮಿಲಿ ಮೆಂಬರ್ಸ್ ಕೂಡ ಈ ಪಾರ್ಟಿಗೆ ಬಂದಿರ್ತಾರೆ. ಆಲ್ಬರ್ಟ್ ಸ್ವಲ್ಪ ಡಿಫರೆಂಟ್ ಆಗಿ ಇರ್ತಿದ್ರು. ಅವ್ರ ಜೊತೆ ಯಾರು ಕೂಡ ಈಸಿಯಾಗಿ ಕ್ಲೋಸ್ ಆಗೋದಕ್ಕೆ ಆಗ್ತಾ ಇರ್ಲಿಲ್ಲ. ಆಲ್ಬರ್ಟ್ ನ ಎಲ್ಲರೂ ಸೇರಿ ಕೊಲೆ ಮಾಡಿದ್ದಾರೆ ಅಂತ ರಾಗಿಣಿ ಹೇಳ್ತಾರೆ. ಇವ್ರಿಗೆ ಆಲ್ಬರ್ಟ್ ಅವರ ತಮ್ಮನ ಮೇಲೇನೆ ಡೌಟ್ ಇದೆಯಂತೆ. ನೆಕ್ಸ್ಟ್ ಆಲ್ಬರ್ಟ್ ಅವರ ತಮ್ಮ ಥಾಮಸ್ ನ ಎಂಕ್ವೈರಿ ಮಾಡ್ತಾರೆ. ಆಲ್ಬರ್ಟ್ ಅವ್ರ ಕಂಪನಿಯಲ್ಲೇ ಇವ್ರನ್ನ ಪಾರ್ಟ್ನರ್ ಆಗಿ ಮಾಡ್ಕೊಂಡಿದ್ರು. ಸೊ ಅದಕ್ಕೆ ನನ್ಗೆ ಆಲ್ಬರ್ಟ್ ನ ಕಂಡ್ರೆ ತುಂಬಾ ಇಷ್ಟ ಅಂತ ಹೇಳ್ತಾರೆ. ನಿಮ್ಗೆ ಹಾಗೂ ಆಲ್ಬರ್ಟ್ ನಡುವೆ ಪದೇ ಪದೇ ಜಗಳ ನಡೀತಾ ಇತ್ತು ಅಂತ ರಾಗಿಣಿ ಹೇಳ್ತಿದ್ರು. ಅದೆಲ್ಲ ಸುಳ್ಳು, ನಾವು ಚೆನ್ನಾಗೇ ಇದ್ವಿ. ಸರಿ, ಆಲ್ಬರ್ಟ್ ಹೇಗೆ ಕ್ರಿಪ್ಟೋ ಕಾಯಿನ್ ಇಂದ 35 ಕೋಟಿ ಗಳಿಸಿದ್ರು ಅಂತ ಲೇಡಿ ಆಫೀಸರ್ ಕೇಳ್ತಾರೆ. ಆಗ ರಾಜ್ವೀರ್ ಹೇಳ್ತಾರೆ, ಇದು ಕೊಲೆ ಕೇಸ್, ಫಸ್ಟ್ ಅದನ್ನ ಸಾಲ್ವ್ ಮಾಡೋಣ. ಇದರಲ್ಲಿ ಮನಿ ಲಾಂಡ್ರಿಂಗ್ ಕೂಡ ಇನ್ವಾಲ್ವ್ ಆಗಿದೆ. ದುಡ್ಡಿನ ಬಗ್ಗೆ ಎಂಕ್ವೈರಿ ಮಾಡಿದ್ರೆ ಕಿಲ್ಲರ್ ಸಿಗ್ತಾನೆ ಅಂತ ಈ ಲೇಡಿ ಆಫೀಸರ್ ಹೇಳ್ತಾರೆ. ಆದ್ರೆ ರಾಜ್ವೀರ್ ಫಸ್ಟ್ ಕಿಲ್ಲರ್ ನ ಕಂಡು ಹಿಡಿಬೇಕು, ಅದೇ ಮುಖ್ಯ ಅಂತ. ಆಲ್ಬರ್ಟ್ ಅವ್ರ ತಮ್ಮ ಥಾಮಸ್ ಹೇಳೋ ಪ್ರಕಾರ ಆಲ್ಬರ್ಟ್ ಇವರಿಗೆ ಫೈನಾನ್ಷಿಯಲಿ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಆದ್ರೆ ಇದು ಆಲ್ಬರ್ಟ್ ಅವರ ವೈಫ್ ರಾಗಿಣಿಗೆ ಇಷ್ಟ ಆಗ್ತಿರ್ಲಿಲ್ಲ. ನೆಕ್ಸ್ಟ್ ವರ್ಮಾನ ಎಂಕ್ವೈರಿ ಮಾಡ್ತಾರೆ. ಆಲ್ಬರ್ಟ್ ಗೆ ಕ್ರಿಪ್ಟೋ ಕಾಯಿನ್ ಇಂದ ಹೇಗೆ 35 ಕೋಟಿ ಸಿಕ್ತು ಅಂತ ವರ್ಮಾಗೆ ಗೊತ್ತಿದೆ. ಕೆಲವು ವರ್ಷಗಳ ಹಿಂದೆ ಆಲ್ಬರ್ಟ್ ಅವರ ಕಸಿನ್ ಆಲ್ಬರ್ಟ್ ಗೆ ಕ್ರಿಪ್ಟೋ ಕಾಯಿನ್ ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಬರ್ಡೇ ಪಾರ್ಟಿಗೆ ಬಂದಿದ್ದ ವರ್ಮಾ ಆ ಕ್ರಿಪ್ಟೋ ಕಾಯಿನ್ ಗಳನ್ನ ದುಬೈನಲ್ಲಿ ನನ್ಗೆ ಗೊತ್ತಿರೋ ವ್ಯಕ್ತಿಯೊಬ್ಬನಿಗೆ ಕೊಟ್ಟು ಅದನ್ನ ಕರೆನ್ಸಿಯಾಗಿ ಚೇಂಜ್ ಮಾಡೋಣ ಅಂತ ಆಲ್ಬರ್ಟ್ ಗೆ ಐಡಿಯಾ ಕೊಟ್ಟಿದ್ದಾರೆ. ಆಲ್ಬರ್ಟ್ ಫಸ್ಟ್ ಒಪ್ಪಿಲ್ಲ. ಅದಕ್ಕೆ ವರ್ಮಾ ಕ್ರಿಪ್ಟೋ ಕಾಯಿನ್ ಮಾರ್ಕೆಟ್ ಕ್ರಾಶ್ ಆಗೋ ಸಾಧ್ಯತೆ ಇದೆ, ಆದಷ್ಟು ಬೇಗ ಕಾಯಿನ್ ಗಳನ್ನ ಹಣವಾಗಿ ಬದಲಾಯಿಸೋದು ಒಳ್ಳೇದು ಅಂತ ಹೇಳಿದ್ದಾರೆ. ಈ ಗ್ಯಾಪ್ ನಲ್ಲಿ ಥಾಮಸ್ ವರ್ಮಾ ಅವರ ಎಕ್ಸ್ ವೈಫ್ ಜೊತೆ ರೊಮ್ಯಾಂಟಿಕ್ ಮೂಡ್ ನಲ್ಲಿ ಇದ್ದಾನೆ. ನೆಕ್ಸ್ಟ್ ಥಾಮಸ್ ಅವರ ವೈಫ್ ನ ಎಂಕ್ವೈರಿ ಮಾಡ್ತಾರೆ. ಇವಳ ಹೆಸರು ಆಸ್ತಾ. ಥಾಮಸ್ ಅವ್ರಿಗೆ ಬಿಸ್ನೆಸ್ ನಲ್ಲಿ ಲಾಸ್ ಆದ್ಮೇಲೆ ಆಲ್ಬರ್ಟ್ ಗೆ ಥಾಮಸ್ ನ ಕಂಡ್ರೆ ಆಗ್ತಾನೆ ಇರ್ಲಿಲ್ಲ. ಅಂದ್ರೂನು ಆಲ್ಬರ್ಟ್ ನನ್ನ ಕಷ್ಟ ಅರ್ಥ ಮಾಡ್ಕೊಂಡು ಹೆಲ್ಪ್ ಮಾಡಿದ್ರು ಅಂತ ಹೇಳ್ತಾಳೆ. ಆಲ್ಬರ್ಟ್ ಅವರು ಮಾಡಿದ ಇನ್ವೆಸ್ಟ್ಮೆಂಟ್ ನ ಆಸ್ತಾ ಹೆಸರಿಗೆ ಚೇಂಜ್ ಮಾಡಿ ಅದರಲ್ಲಿ ಬರೋ ಇಂಟ್ರೆಸ್ಟ್ ಆಸ್ತಾಗೆ ಬರೋ ಹಾಗೆ ಮಾಡಿದ್ದಾರೆ. ಈ ವಿಷಯ ರಾಗಿಣಿಗೆ ಗೊತ್ತಾಗಿದ್ರಿಂದ ಅವರು ಸ್ವಲ್ಪ ಅಪ್ಸೆಟ್ ಆಗಿದ್ರಂತೆ. ನಿನ್ನೆ ಪಾರ್ಟಿ ನಡೆಯುವಾಗ ರಾಗಿಣಿ ಇದ್ರ ಬಗ್ಗೆ ಥಾಮಸ್ ಜೊತೆ ಡಿಸ್ಕಸ್ ಮಾಡಿದ್ದಾರೆ. ನೀನೇನೋ ಅವಳನ್ನ ಮದ್ವೆ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದೀಯಾ, ಆದ್ರೆ ನನ್ ಗಂಡ ನಿನ್ ವೈಫ್ ಹೆಸರಲ್ಲಿ ಇನ್ವೆಸ್ಟ್ಮೆಂಟ್ ಚೇಂಜ್ ಮಾಡಿದ್ದಾರೆ ಅಂತ. ಆಗ ಥಾಮಸ್ ಹೇಳಿದ್ದಾನೆ, ಆಸ್ತಾ ಆಲ್ಬರ್ಟ್ ಜೊತೆ ಅಫೇರ್ ಇಟ್ಕೊಂಡಿದ್ದಾಳೆ ಅಂತ. ಈ ವಿಷಯ ಗೊತ್ತಾಗಿದ್ರಿಂದ ಪೊಲೀಸರು ತುಂಬಾ ಪ್ರಶ್ನೆಗಳನ್ನ ಕೇಳ್ತಾರೆ. ಆಗ ಆಸ್ತಾ ಹೇಳ್ತಾಳೆ, ಏನೇ ಇದ್ರು ನನ್ ಲಾಯರ್ ಜೊತೆ ಮಾತಾಡಿ ಅಂತ ಹೇಳಿ ಲಾಯರ್ ಆಗಿರೋ ಕರಣ್ ನ ಕರೆಸ್ತಾಳೆ. ಈ ಕರಣ್ ಆಸ್ತಾ ಅವರ ಫ್ರೆಂಡ್. ಕೋರ್ಟ್ ಆರ್ಡರ್ ಇಲ್ದೆ ನನ್ ಕ್ಲೈಂಟ್ ಜೊತೆ ಏನೇನೋ ಪ್ರಶ್ನೆಗಳನ್ನ ಕೇಳಬೇಡಿ ಅಂತ. ಈ ಕೇಸ್ ನಲ್ಲಿ ಮನಿ ಲಾಂಡ್ರಿಂಗ್ ಇನ್ವಾಲ್ವ್ ಆಗಿದೆ ಅಂತ ಲೇಡಿ ಆಫೀಸರ್ ಹೇಳ್ತಾರೆ. ಅದಕ್ಕೆ ನಿಮ್ ಹತ್ರ ಪ್ರೂಫ್ ಇದೆಯಾ? ಆಲ್ಬರ್ಟ್ ಫೋನ್ ನಲ್ಲಿ ಕ್ರಿಪ್ಟೋ ಕಾಯಿನ್ ಗೆ ಸಂಬಂಧಿಸಿದ ಆಪ್ ಆಗ್ಲಿ ಅಕೌಂಟ್ ಆಗ್ಲಿ ಇರ್ಲೇ ಇಲ್ಲ. ಫಸ್ಟ್
ನೀವು ವಾರೆಂಟ್ ತಗೊಂಡ್ ಬನ್ನಿ ಅಂತ. ಸೊ ಈಗ ಇವರು ಇನ್ವೆಸ್ಟಿಗೇಷನ್ ನ ಹೋಲ್ಡ್ ಮಾಡಿ ವಾರೆಂಟ್ ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಈ ಕೇಸ್ ನ ನಾನೇ ಎಂಕ್ವೈರಿ ಮಾಡ್ತೀನಿ ಅಂತ ಈ ಲೇಡಿ ಆಫೀಸರ್ ಹೇಳ್ತಾರೆ. ನೀವು ಎಂಕ್ವೈರಿ ಮಾಡಿದ್ರೆ ಈ ಕೇಸ್ ಸಾಲ್ವ್ ಆಗಲ್ಲ, ಸೊ ನಾನೇ ಎಂಕ್ವೈರಿ ಮಾಡ್ತೀನಿ ಅಂತ ರಾಜ್ವೀರ್ ಹೇಳ್ತಾರೆ. ಹಾಗೆ ಈ ಮನೆಯಲ್ಲಿ ಮೇಡ್ ಆಗಿ ಕೆಲಸ ಮಾಡ್ತಿರೋ ವ್ಯಕ್ತಿನ ರಾಜ್ವೀರ್ ನೋಡ್ತಾರೆ. ಇವನ್ ಹೆಸರು ಜೈದ್. ಇವನೇ ಫಸ್ಟ್ ಅಲ್ಬರ್ಟ್ ಅವರ ಡೆಡ್ ಬಾಡಿನ ನೋಡಿರೋದು. ವಾರೆಂಟ್ ಸಿಕ್ಕಿದ ನಂತರ ಎಂಕ್ವೈರಿ ಕಂಟಿನ್ಯೂ ಮಾಡ್ತಾರೆ. ಮೇಡ್ ಆಗಿರೋ ಜೈದ್ ಬಗ್ಗೆ ಕೇಳ್ತಾರೆ. ಅಲ್ಬರ್ಟ್ ನ ಕೊಲೆ ಮಾಡಿದ್ದು ಅವನೇ ಆಗಿರ್ಬೋದು ಅಂತ ಥಾಮಸ್ ಹೇಳ್ತಾರೆ. ಯಾಕಂದ್ರೆ ಜೈದ್ಗೆ ಕೂಡ ಅಲ್ಬರ್ಟ್ ಹತ್ರ ಇದ್ದ ಕ್ರಿಪ್ಟೋ ಕಾಯಿನ್ ಬಗ್ಗೆ ಗೊತ್ತಿದೆಯಂತೆ. ನೆಕ್ಸ್ಟ್ ರಾಗಿಣಿ ಹತ್ರ ಜೈದ್ ನ ಹೇಗೆ ಹೈರ್ ಮಾಡಿದ್ರಿ ಅಂತ ಕೇಳ್ತಾರೆ. ನಮ್ ಫ್ರೆಂಡ್ ಒಬ್ರು ಸಜೆಸ್ಟ್ ಮಾಡಿದ್ರಿಂದ ಅವನ್ನ ಮೇಡ್ ಆಗಿ ಕೆಲ್ಸಕ್ಕೆ ಸೇರ್ಸ್ಕೊಂಡ್ವಿ. ಅಷ್ಟೇ ಅಲ್ಲ, ಜೈದ್ ಒಬ್ಬ ಗೇ, ಅದರಿಂದ ಮನೇಲಿ ಇರುವ ಲೇಡೀಸ್ಗೆ ಏನು ತೊಂದರೆ ಆಗಲ್ಲ ಅಂತ ಗೆಸ್ ಮಾಡಿದ್ದಾರೆ. ಸರಿ, ಅಲ್ಬರ್ಟ್ ಹತ್ರ ಇದ್ದ ಕ್ರಿಪ್ಟೋ ಕಾಯಿನ್ ಬಗ್ಗೆ ಗೊತ್ತಾ ಅಂತ ರಾಜ್ವೀರ್ ಕೇಳ್ತಾರೆ. ವರ್ಮಾ ಅದ್ರ ಬಗ್ಗೆ ಹೇಳ್ತಿದ್ರು ಅಂತ ರಾಗಿಣಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ವರ್ಮಾ ಹತ್ರ ನಿಮ್ ಫ್ರೆಂಡ್ ಸೀಕ್ರೆಟ್ ನ ಲೀಕ್ ಮಾಡಿದ್ದೀರಲ್ಲ ನೀವು ಅಂತ ಕೇಳ್ತಾರೆ. ಪಾರ್ಟಿನಲ್ಲಿ ವರ್ಮಾ ಅಲ್ಬರ್ಟ್ ನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರು. ಆಗ ಅಲ್ಬರ್ಟ್ ಕೆನಡಾದಲ್ಲಿ ಇರುವ ಕಸಿನ್ ಜೊತೆ ಡಿಸ್ಕಸ್ ಮಾಡಿದ ನಂತರ ಕ್ರಿಪ್ಟೋ ಕಾಯಿನ್ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಅಲ್ಬರ್ಟ್ ಹೇಳಿದ್ರಂತೆ. ಸೊ ಅಲ್ಬರ್ಟ್ ಅವರ ಸೀಕ್ರೆಟ್ ನ ನಾನು ಯಾರಿಗೂ ಹೇಳೇ ಇಲ್ಲ, ಬೇರೆ ಯಾರೋ ನಾವಿಬ್ರು ಡಿಸ್ಕಸ್ ಮಾಡ್ತಾ ಇದ್ದಿದ್ದನ್ನ ಕದ್ದು ಕೇಳಿಸ್ಕೊಂಡಿರ್ಬೋದು ಅಂತ ವರ್ಮಾ ಇನ್ನೊಂದು ವಿಷಯ ಹೇಳ್ತಾರೆ. ಅಲ್ಬರ್ಟ್ ಹಾಗೂ ಥಾಮಸ್ ನಡುವೆ ಏನೋ ಆರ್ಗ್ಯುಮೆಂಟ್ ನಡೆದಿದೆ, ಅದನ್ನ ವರ್ಮಾ ಕೇಳಿಸ್ಕೊಂಡಿದ್ದಾರೆ. ಸೊ ಪೊಲೀಸರಿಗೆ ಥಾಮಸ್ ಮೇಲೆ ಡೌಟ್ ಶುರುವಾಗಿದ್ರಿಂದ ಅವ್ರನ್ನ ಮತ್ತೆ ಎಂಕ್ವೈರಿ ಮಾಡ್ತಾರೆ. ನಿಮ್ ವೈಫ್ ಆಸ್ತಾ ಅಲ್ಬರ್ಟ್ ಜೊತೆ ಅಫೇರ್ ಇಟ್ಕೊಂಡಿದ್ಲು ಅಂತ ಹೇಗೆ ಕಂಡು ಹಿಡಿದ್ರಿ? ಆಸ್ತಾ ಯಾವ ವಿಷಯಕ್ಕೆ ಅಲ್ಬರ್ಟ್ ಜೊತೆ ಕ್ಲೋಸ್ ಆಗಿದ್ಲು ಅಂತ ನನ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಆಸ್ತಾ ಹತ್ರ ಕೇಳೇ ಇಲ್ಲ ಅಂತ. ಸರಿ, ನೀವು ಯಾಕೆ ಅಲ್ಬರ್ಟ್ ಜೊತೆ ಆರ್ಗ್ಯುಮೆಂಟ್ ಮಾಡಿದ್ರಿ? ಸೊ ಹಾಗಾದ್ರೆ ನಾನೇ ಕಿಲ್ಲರ್ ಅಂತ ಹೇಳ್ತಾ ಇದ್ದೀರಾ? ನಿನ್ನೆ ಸ್ಟಡಿ ರೂಮ್ ನಲ್ಲಿ ಅಲ್ಬರ್ಟ್ ಹಾಗೂ ಥಾಮಸ್ ನಡುವೆ ಏನ್ ಆರ್ಗ್ಯುಮೆಂಟ್ ನಡೀತು ಅಂತ ತೋರಿಸ್ತಾರೆ. ಥಾಮಸ್ಗೆ ಬಿಸ್ನೆಸ್ ನಲ್ಲಿ ಲಾಸ್ ಆಗಿದ್ರಿಂದ ಯಾವ್ದೋ ಫೈನಾನ್ಸ್ ಕಂಪನಿಯಿಂದ 5 ಕೋಟಿ ಸಾಲ ತಗೊಂಡಿದ್ದಾನೆ. ಆ ದುಡ್ಡು ರಿಟರ್ನ್ ಬೇಕು ಅಂತ ಫೈನಾನ್ಸ್ ಕಂಪನಿ ಅವರು ಥಾಮಸ್ಗೆ ಫೋರ್ಸ್ ಮಾಡಿದ್ದಾರೆ. ಅದಕ್ಕೆ ಆಲ್ಬರ್ಟ್ ಹತ್ರ ಹೆಲ್ಪ್ ಕೇಳಿದ್ದಾರೆ. ಆದ್ರೆ ಆಲ್ಬರ್ಟ್ ಇದು ನಿನ್ ಸಮಸ್ಯೆ, ನೀನೇ ಫೇಸ್ ಮಾಡು ಅಂತ ಹೇಳಿದ್ದಾರೆ. ಇದನ್ನ ಕೇಳಿ ಥಾಮಸ್ಗೆ ಕೋಪ ಬಂದಿದೆ. ನೀನೇನು ಒಳ್ಳೆಯವನಲ್ಲ, ನನ್ ವೈಫ್ ಆಸ್ತಾ ಜೊತೆ ನೀನು ಅಫೇರ್ ಇಟ್ಕೊಂಡಿರೋ ವಿಷಯ ನನ್ಗೆ ಗೊತ್ತಿದೆ ಅಂತ. ನೀನು ವರ್ಮಾ ಅವ್ರ ಎಕ್ಸ್ ವೈಫ್ ಜೊತೆ ಅಫೇರ್ ಇಟ್ಕೊಂಡಿರೋ ವಿಷಯ ನನ್ಗೆ ಗೊತ್ತಿದೆ ಅಂತ ಆಲ್ಬರ್ಟ್ ಹೇಳಿದ್ದಾರೆ. ಹೀಗೆ ಇಬ್ಬರ ನಡುವೆ ಆರ್ಗ್ಯುಮೆಂಟ್ ನಡೆದಿದೆ. ಇದನ್ನೇ ವರ್ಮಾ ಕದ್ದು ಕೇಳಿಸ್ಕೊಂಡಿದ್ದಾರೆ. ನೆಕ್ಸ್ಟ್ ಆಸ್ತಾನ ಎಂಕ್ವೈರಿ ಮಾಡ್ತಾರೆ. ಆಲ್ಬರ್ಟ್ ಜೊತೆ ನಿಮ್ಗೆ ಇರೋ ಅಫೇರ್ ಬಗ್ಗೆ ಹೇಳಿ ಅಂತ. ನಮ್ಮಿಬ್ಬರ ನಡುವೆ ಯಾವುದೇ ಅಫೇರ್ ಇಲ್ಲ. ನಿನ್ನೆ ಆಸ್ತಾ ಹಾಗೂ ಅಲ್ಬರ್ಟ್ ನಡುವೆ ಆಗಿದ್ದ ಕಾನ್ವರ್ಸೇಷನ್ ಬಗ್ಗೆ ತೋರಿಸ್ತಾರೆ. ಅಲ್ಬರ್ಟ್ ಹೆಸರಿನಲ್ಲಿದ್ದ ಮನೆಯನ್ನ ಆಸ್ತಾ ಅವಳ ಹೆಸರಿಗೆ ಬದಲಾಯಿಸೋದಕ್ಕೆ ಟ್ರೈ ಮಾಡಿದ್ದಾಳೆ. ನನ್ನ ಯೂಸ್ ಮಾಡ್ಕೊಂಡು ಎಲ್ಲಾ ಆಸ್ತಿ ಹೊಡಿಬೇಕು ಅನ್ಕೊಂಡಿದ್ಯಾ ಅಂತ ಆಲ್ಬರ್ಟ್ ಬೈದಿದ್ದಾರೆ. ಹಾಗೇನು ಇಲ್ಲ, ಅಡ್ರೆಸ್ ಪ್ರೂಫ್ ಗೋಸ್ಕರ ಹೀಗ್ ಮಾಡ್ದೆ ಅಂತ. ನಿನ್ ಗೇಮ್ ಓವರ್ ಅಂತ ಆಲ್ಬರ್ಟ್ ಹೇಳ್ತಾರೆ. ನಮ್ಮಿಬ್ಬರ ನಡುವೆ ಈ ತರದ ಗೇಮ್ ಪದೇ ಪದೇ ನಡೀತಾ ಇತ್ತು ಅಂತ. ಈಗ ಇವರಿಬ್ರು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಇನ್ನು ಉಳಿದಿರೋದು ಜೈದ್ ಮಾತ್ರ. ಅವನ್ನ ಎಂಕ್ವೈರಿ ಮಾಡ್ಬೇಕು ಅಂತ ಅಭಯ್ ಹೇಳ್ತಾರೆ. ಜೈದ್ ಕಲ್ಪ್ರಿಟ್ ಆಗಿದ್ರೆ ಇಷ್ಟೊತ್ತಿಗೆ ಓಡೋಗ್ತಿದ್ದ ಅಂತ ರಾಜ್ವೀರ್ ಹೇಳ್ತಾರೆ. ಅಲ್ಬರ್ಟ್ ಹತ್ರ ಇದ್ದ ಕ್ರಿಪ್ಟೋ ಕಾಯಿನ್ ಬಗ್ಗೆ ಹೇಗೆ ಕಂಡು ಹಿಡಿಯೋದು ಅಂತ ಅಭಯ್ ಕೇಳ್ತಾನೆ. ಅದೇನು ತೊಂದ್ರೆ ಇಲ್ಲ, ಬ್ಲಾಕ್ ಚೈನ್ ಟೆಕ್ನಾಲಜಿ ಯೂಸ್ ಮಾಡಿ ಟ್ರೇಸ್ ಔಟ್ ಮಾಡಬಹುದು ಅಂತ. ಈ ಬ್ಲಾಕ್ ಚೈನ್ ಅನ್ನೋದು ಡಿಜಿಟಲ್ ಡೇಟಾ ಬೇಸ್. ಕ್ರಿಪ್ಟೋ ಕಾಯಿನ್ಸ್ ನ ಪರ್ಚೇಸ್ ಅಥವಾ ಸೇಲ್ ಮಾಡಿದ್ರೆ ಅದರಲ್ಲಿ ಸೇವ್ ಆಗಿರುತ್ತೆ. ನೆಕ್ಸ್ಟ್ ಜೈದ್ ಹತ್ರ ಸ್ಟೇಟ್ಮೆಂಟ್ ತಗೋತಾ ಇದ್ದಾರೆ. ಅಲ್ಬರ್ಟ್ ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರೂ ನಿನ್ನ ಗೇ ಅಂತ ಗೇಲಿ ಮಾಡಿದ್ರಾ ಅಂತ. ಜೈದ್ ಇಲ್ಲ ಅಂತ ಹೇಳ್ತಾನೆ. ನೆಕ್ಸ್ಟ್ ಈ ಲೇಡಿ ಆಫೀಸರ್ ಕೂಡ ಜೈದ್ ನ ಎಂಕ್ವೈರಿ ಮಾಡ್ತಾರೆ. ಆಗ ಜೈದ್ ಈ ಮರ್ಡರ್ ಬಗ್ಗೆ ನನ್ಗೆ ಏನು ಗೊತ್ತಿಲ್ಲ, ಆದ್ರೆ ಆಲ್ಬರ್ಟ್ ಗೆ ಶೇರ್ ಮಾರ್ಕೆಟ್ ಮೇಲೆ ಇಂಟ್ರೆಸ್ಟ್ ಇತ್ತು ಅಂತ, ಅದಕ್ಕೆ ವಾರೆನ್ ಬಫೆಟ್ ಅವರ ಬುಕ್ ಓದ್ತಿದ್ರು ಅಂತ ಹೇಳ್ತಾನೆ. ಸೊ ಹಾಗಾದ್ರೆ ಆಲ್ಬರ್ಟ್ ಗೆ ಆನ್ಲೈನ್ ಟ್ರೇಡಿಂಗ್ ಮೇಲೆ ಆಸಕ್ತಿ ಇತ್ತು ಅನ್ನೋದು ಈ ಲೇಡಿ ಆಫೀಸರ್ ಗೆ ಗೊತ್ತಾಗುತ್ತೆ. ಆದ್ರೆ ಆಲ್ಬರ್ಟ್ ಫೋನ್ ನಲ್ಲಿ ಕ್ರಿಪ್ಟೋ ಕಾಯಿನ್ ಗೆ ಸಂಬಂಧಿಸಿದ ಯಾವುದೇ ಆಪ್ ಆಗ್ಲಿ ಸರ್ಚ್ ಹಿಸ್ಟ್ರಿ ಆಗ್ಲಿ ಇರ್ಲಿಲ್ಲ. ಈಗ ರಾತ್ರಿ ಆಗಿರೋದ್ರಿಂದ ಪೊಲೀಸರು ಇಲ್ಲಿಂದ ಹೋಗಿದ್ದಾರೆ. ರಾಗಿಣಿ ಅಳ್ತಾ ಇರುವಾಗ ಆಸ್ತಾ ಹೇಳ್ತಾಳೆ, ಓವರ್ ಆಗಿ ನಾಟಕ ಮಾಡಬೇಡ ಅಂತ. ಜೊತೆಲಿ ವರ್ಮಾ ಹ್ಯಾಂಡ್ ಥಾಮಸ್ ಕೂಡ ಇದ್ದಾರೆ. ಅಲ್ಬರ್ಟ್ ಸತ್ತೋಗಿರೋದ್ರಿಂದ ಯಾರಿಗೂ ದುಃಖನೇ ಇಲ್ಲ. ಅಲ್ಬರ್ಟ್ ಹತ್ರ ಇದ್ದ ಕ್ರಿಪ್ಟೋ ಕಾಯಿನ್ ಇಂದ ಸಿಗುವ ಹಣದಲ್ಲಿ ಎಷ್ಟು ಶೇರ್ ಮಾಡ್ಕೋಬೇಕು ಅಂತ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ಇಷ್ಟೇ ಅಲ್ಲದೆ ಲಾಯರ್ ಆಗಿರೋ ಕರಣ್ ಕೂಡ ಶೇರ್ ಕೇಳಿದ್ದಾನೆ ಅನ್ಸುತ್ತೆ. ಆದ್ರೆ ಅಲ್ಬರ್ಟ್ ನ ಅಕೌಂಟ್ ಪಾಸ್ವರ್ಡ್ ನನ್ಗೆ ಗೊತ್ತಿಲ್ಲ ಅಂತ ವರ್ಮಾ ಹೇಳ್ತಾರೆ. ಯಾಕೆ ಫಸ್ಟ್ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ರಿ ಅಂತ ಥಾಮಸ್ ರಾಗಿಣಿ ಹತ್ರ ಕೇಳ್ತಾನೆ. ನಮ್ಗೆ ಪಾಸ್ವರ್ಡ್ ಗೊತ್ತಿಲ್ಲ ಅಲ್ವಾ, ಪೊಲೀಸರೇ ಕಂಡು ಹಿಡಿತಾರೆ ಬಿಡಿ ಅಂತ. ಹಾಗೇನಾದ್ರೂ ಕಂಡು ಹಿಡಿದ್ರೆ ಲೀಗಲ್ ಆಗಿ ಹಣ ನಿನ್ಗೇನೆ ಸಿಗುತ್ತೆ ಅಲ್ವಾ ಅಂತ ವರ್ಮಾ ಕೇಳ್ತಾರೆ. ರಾಗಿಣಿ ಇದಕ್ಕೆ ಆನ್ಸರ್ ಮಾಡೋದಿಲ್ಲ. ಅಲ್ಬರ್ಟ್ ನನ್ನ ಅಣ್ಣ, ಸೊ ಆ ದುಡ್ಡು ನನ್ಗೇನೆ ಸೇರ್ಬೇಕು ಅಂತ. ಸೊ ಹೀಗೆ ದುಡ್ಡಿಗೋಸ್ಕರ ಇವ್ರಗಳ ನಡುವೆನೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿದೆ. ಕಟ್ ಮಾಡಿದ್ರೆ ರಾಜ್ವೀರ್ ಹಾಗೂ ಅಭಯ್ ಡಾಕ್ಟರ್ ಫರ್ನಾಂಡಿಸ್ ನ ಮೀಟ್ ಆಗ್ತಾರೆ. ಬೆಳಗ್ಗೆ ಕ್ಲಿನಿಕ್ ನಲ್ಲಿ ಬ್ಯುಸಿ ಇದ್ದಿದ್ರಿಂದ ಎಂಕ್ವೈರಿಗೆ ಬರೋದಕ್ಕೆ ಆಗಿಲ್ಲ ಅಂತ.
ಈ ಕಡೆ ಆಲ್ಬರ್ಟ್ ಅವರ ಸ್ಟಡಿ ರೂಮ್ ನಲ್ಲಿ ಯಾರೋ ಇದ್ದಾರೆ. ಅವ್ರ ಮುಖ ನಮ್ಗೆ ತೋರ್ಸೋದಿಲ್ಲ. ವಾರೆನ್ ಬಫೆಟ್ ಬುಕ್ ಒಳಗಡೆ ಒಂದು ಪೆನ್ ಇಡ್ತಾರೆ. ಆಮೇಲೆ ಸ್ಟಡಿ ರೂಮ್ ನ ಫ್ಲೋರ್ ನಲ್ಲಿ ಒಂದು ಬಟನ್ ತರ ಏನು ಬಿಸಾಡಿ ಹೋಗ್ತಾರೆ. ಹಾಗೆ ಕಟ್ ಮಾಡಿ ರಾಜ್ವೀರ್ ಡಾಕ್ಟರ್ನ ಎಂಕ್ವೈರಿ ಮಾಡ್ತಿರೋದನ್ನ ತೋರಿಸ್ತಾರೆ. ಆಲ್ಬರ್ಟ್ ಯಾಕೆ ಮೆಡಿಸಿನ್ ತಗೋತಾ ಇದ್ರು ಅಂತ ಕೇಳ್ತಾರೆ. ಆಗ ಡಾಕ್ಟರ್ ಆಲ್ಬರ್ಟ್ಗೆ ಆಂಗ್ಸೈಟಿ ಅಟ್ಯಾಕ್ ಬರ್ತಾ ಇತ್ತು, ಅದಕ್ಕೆ ಡೈಲಿ ನೈಟ್ ಒಂದು ಟ್ಯಾಬ್ಲೆಟ್ ತಗೋತಾ ಇದ್ರು ಅಂತ. ಆದ್ರೆ ಆಲ್ಬರ್ಟ್ ಅವರ ಬೆಡ್ ಹತ್ರ ಸಿಕ್ಕಿದ್ದ ಟ್ಯಾಬ್ಲೆಟ್ ಪಾಕೆಟ್ ಗಳನ್ನ ನೋಡಿದ್ರೆ ಒಂದೇ ರಾತ್ರಿಯಲ್ಲೇ ತುಂಬಾ ಟ್ಯಾಬ್ಲೆಟ್ ಗಳನ್ನ ತಗೊಂಡಿದ್ದಾರೆ ಅನ್ಸುತ್ತೆ ಅಂತ ಅಭಯ್ ಕೇಳ್ತಾರೆ. ನಾನು ಎಕ್ಸ್ಟ್ರಾ ಟ್ಯಾಬ್ಲೆಟ್ ತಗೊಳ್ಳೋದಕ್ಕೆ ಹೇಳೇ ಇಲ್ಲ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಹಾಗೆ ಕಟ್ ಮಾಡಿದ್ರೆ ಲೇಡಿ ಆಫೀಸರ್ ಆಲ್ಬರ್ಟ್ ಅವರ ಸ್ಟಡಿ ರೂಮ್ ಗೆ ಬಂದಿದ್ದಾರೆ. ವಾರೆನ್ ಬಫೆಟ್ ಬುಕ್ ತೆಗೆದು ನೋಡ್ತಾರೆ, ಯಾಕಂದ್ರೆ ಇದೇ ಬುಕ್ ನ ಆಲ್ಬರ್ಟ್ ಇಷ್ಟಪಟ್ಟು ಓದ್ತಾ ಇದ್ರು. ಅದ್ರೊಳಗಡೆ ಇದ್ದ ಪೆನ್ ನಲ್ಲಿ ಸ್ಪೈ ಕ್ಯಾಮ್ ಇರೋದನ್ನ ನೋಟಿಸ್ ಮಾಡ್ತಾರೆ. ಅದರ ಫುಟೇಜಸ್ ನ ಕಲೆಕ್ಟ್ ಮಾಡಿ ಅಂತ ಒಬ್ರು ಪೊಲೀಸ್ ಆಫೀಸರ್ ಗೆ ಹೇಳ್ತಾರೆ. ನೆಕ್ಸ್ಟ್ ಡೇ ಎಲ್ಲರೂ ಆಲ್ಬರ್ಟ್ ಅವ್ರ ಮನೆಯಲ್ಲೇ ಇದ್ದಾರೆ. ರಾಗಿಣಿ ರಾತ್ರಿಯಿಂದ ಕಾಣಿಸ್ತಾ ಇಲ್ಲ. ದುಡ್ಡೆಲ್ಲ ತಗೊಂಡು ಓಡೋಗಿದ್ದಾಳೆ ಅಂತ ಥಾಮಸ್ ಹೇಳ್ತಿರುವಾಗ್ಲೇ ರಾಗಿಣಿ ಹೊರಗಡೆಯಿಂದ ಬರ್ತಾರೆ. ರಾತ್ರಿ ಸಮುದ್ರ ತೀರಕ್ಕೆ ಹೋಗಿ ಬೇಜಾರಲ್ಲಿ ಡ್ರಿಂಕ್ಸ್ ಮಾಡಿದ್ದಾರೆ. ಯಾಕಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇವ್ರನ್ನೇ ಟಾರ್ಗೆಟ್ ಮಾಡ್ತಾ ಇರೋದ್ರಿಂದ. ಆಲ್ಬರ್ಟ್ ಅವರ ಹೆಲ್ತ್ ಕಂಡೀಷನ್ ಬಗ್ಗೆ ರಾಜ್ವೀರ್ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಕ್ರಾಸ್ ಚೆಕ್ ಮಾಡ್ತಾರೆ. ಕೆಲವು ದಿನಗಳಿಂದ ಆಲ್ಬರ್ಟ್ ಡಾಕ್ಟರ್ ನ ಕನ್ಸಲ್ಟ್ ಮಾಡಿದ್ದಾರೆ. ಆಲ್ಬರ್ಟ್ ಗೆ ಆಂಗ್ಸೈಟಿ ಅಟ್ಯಾಕ್ ಆಗ್ತಿರೋದು ನಿಜ. ಆ ಸಮಯದಲ್ಲಿ ರಾಗಿಣಿನೇ ಅವ್ರಿಗೆ ಕೋಲ್ಡ್ ವಾಟರ್ ಕೊಡ್ತಿದ್ರು. ನೆಕ್ಸ್ಟ್ ಥಾಮಸ್ ನ ಎಂಕ್ವೈರಿ ಮಾಡ್ತಾರೆ. ಆಲ್ಬರ್ಟ್ ಟ್ಯಾಬ್ಲೆಟ್ ತಗೊಳ್ತಾ ಇರುವಾಗ್ಲೆಲ್ಲ 2 ರಿಂದ 3 ದಿನ ಎದ್ದಳ್ದೆ ನಿದ್ದೆ ಮಾಡ್ತಿದ್ರಂತೆ. ಆ ದಿನ ಪಾರ್ಟಿಗೆ ಡಾಕ್ಟರ್ ಬಂದಿದ್ದಾಗ ನನ್ಗೂ ಅದೇ ತರ ಮತ್ ಬರೋ ಹಾಗೆ ಟ್ಯಾಬ್ಲೆಟ್ ಕೊಡಿ ಅಂತ ಥಾಮಸ್ ಕೇಳಿದ್ದಾರೆ. ಅದಕ್ಕೆ ಡಾಕ್ಟರ್ ಹೇಳಿದ್ದಾರೆ ನಾನು ಡ್ರಗ್ ಡೀಲರ್ ಅಲ್ಲ ಅಂತ. ಆ ದಿನ ಆಲ್ಬರ್ಟ್ ಸ್ಟಡಿ ರೂಮ್ ನಲ್ಲಿ ಇದ್ದಾಗ ಆಂಗ್ಸೈಟಿ ಅಟ್ಯಾಕ್ ಆಗಿದೆ. ಆಗ ಥಾಮಸ್ ಹೆಲ್ಪ್ ಮಾಡೋದಕ್ಕೆ ಬಂದಾಗ ಆಲ್ಬರ್ಟ್ ಅವ್ರನ್ನ ಹೊರಗಡೆ ಹೋಗು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಡಾಕ್ಟರ್ ನ ಎಂಕ್ವೈರಿ ಮಾಡ್ತಾರೆ. ಆಲ್ಬರ್ಟ್ 2 ರಿಂದ 3 ದಿನ ನಿದ್ದೆ ಮಾಡೋ ತರ ಏನ್ ಟ್ಯಾಬ್ಲೆಟ್ ಕೊಟ್ರಿ ಅಂತ. ಆಲ್ಬರ್ಟ್ ಜೆನಾಕ್ಸ್ ಅನ್ನೋ ಟ್ಯಾಬ್ಲೆಟ್ ಗೆ ಅಡಿಕ್ಟ್ ಆಗಿರೋದಾಗಿ ಡಾಕ್ಟರ್ ಹೇಳ್ತಿದ್ದಾರೆ. ಸಮ್ ಟೈಮ್ಸ್ 2 ರಿಂದ 3 ಟ್ಯಾಬ್ಲೆಟ್ ನ ತಗೋತಿದ್ರು. ಡಾಕ್ಟರ್ ಬರ್ಡೇ ಪಾರ್ಟಿಗೆ ಬಂದಿದ್ದಾಗ ಆಲ್ಬರ್ಟ್ ಡಾಕ್ಟರ್ ಜೊತೆ ಸಪರೇಟ್ ಆಗಿ ಮಾತಾಡಿದ್ದಾರೆ. ಆಗ ಆಲ್ಬರ್ಟ್ ಕೆನಡಾಗೆ ಹೋಗೋ ಪ್ಲಾನ್ ಬಗ್ಗೆ ಹೇಳಿದ್ದಾರೆ. ಕೆನಡಾಗೆ ಹೋಗಿ ರಿಚ್ ಆದ್ಮೇಲೆ ರಿಟರ್ನ್ ಬಂದು ಡಾಕ್ಟರ್ಗೆ 50 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರಂತೆ. ನೆಕ್ಸ್ಟ್ ವರ್ಮಾ ಅವ್ರನ್ನ ಕರೆಸಿ ಆಲ್ಬರ್ಟ್ ಕೆನಡಾಗೆ ಹೋಗೋ ವಿಷಯದ ಬಗ್ಗೆ ನಿಮ್ಗೆ ಗೊತ್ತಿತ್ತಾ ಅಂತ ಕೇಳ್ತಾರೆ. ಕೆನಡಾದಲ್ಲಿ ಇರೋ ಆಲ್ಬರ್ಟ್ ಅವರ ಕಸಿನ್ ಎಲ್ಲಾ ಕ್ರಿಪ್ಟೋ ಕಾಯಿನ್ ನ ಹೊಡೆಯೋದಕ್ಕೆ ಆಲ್ಬರ್ಟ್ ನ ಕೆನಡಾಗೆ ಬರೋದಕ್ಕೆ ಹೇಳಿರ್ಬೋದು ಅಂತ. ಹಾಗೆ ಕಟ್ ಮಾಡಿದ್ರೆ ಈ ಲೇಡಿ ಆಫೀಸರ್ಗೆ ಆ ಪೆನ್ ನಲ್ಲಿ ಸಿಕ್ಕಿದ್ದ ಫುಟೇಜಸ್ ಗಳನ್ನ ಈ ಪೊಲೀಸ್ ಆಫೀಸರ್ ಕೊಡ್ತಾರೆ. ಪೆನ್ ನಲ್ಲಿ ರೆಕಾರ್ಡ್ ಆಗುವ ಫುಟೇಜ್ ಅದ್ರ ಜೊತೆಗೆ ಕನೆಕ್ಟ್ ಆಗಿರೋ ಫೋನ್ ಗೆ ಹೋಗುತ್ತೆ. ಸೊ ಫುಟೇಜ್ ನ ಕಾಪಿ ಪೆನ್ ನಲ್ಲೂ ಇದೆ. ಈ ಕಡೆ ರಾಜ್ವೀರ್ ಫೋನ್ ಗೆ ಆಲ್ಬರ್ಟ್ ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ. ಇಬ್ರು ಸಪರೇಟ್ ಆಗಿ ಅದನ್ನ ಚೆಕ್ ಮಾಡ್ತಾರೆ. ಯಾರೋ ಬಟ್ಟೆಯಿಂದ ನುಲ್ದಿದ್ರಿಂದಾನೆ ಕತ್ತಿನ ಭಾಗದಲ್ಲಿ ಗಾಯ ಆಗಿದೆ. ಮೂಗಿನ ಹತ್ರ ಇದ್ದ ಯೆಲ್ಲೋ ಕಲರ್ ಅದು ಕ್ಲೋರೋಫಾರ್ಮ್ ಇಂದ ಆಗಿರೋದು. ಸೊ ಹಾಗಾದ್ರೆ ಯಾರೋ ಕ್ಲೋರೋಫಾರ್ಮ್ ನ ಕೊಟ್ಟು ನಂತರ ಕತ್ತು ಹಿಸುಕಿ ಸಾಯಿಸೋದಕ್ಕೆ ಟ್ರೈ ಮಾಡಿದ್ದಾರಾ ಅಂತ ಅಭಯ್ ಕೇಳ್ತಾರೆ. ಹಾಗೇನಾದ್ರೂ ಮಾಡಿದ್ರೆ ಲಂಗ್ಸ್ ನಲ್ಲಿ ಕ್ಲೋರೋಫಾರ್ಮ್ ಟ್ರೇಸಸ್ ಇರ್ಬೇಕಿತ್ತು. ಆದ್ರೆ ಲಂಗ್ಸ್ ನಲ್ಲಿ ಕ್ಲೋರೋಫಾರ್ಮ್ ನ ಟ್ರೇಸಸ್ ಸಿಕ್ಕಿಲ್ಲ. ಟ್ವಿಸ್ಟ್ ಏನಂದ್ರೆ ಆಲ್ಬರ್ಟ್ ಸತ್ತಿರೋದು ಕತ್ತು ಹಿಸುಕಿದ್ರಿಂದ ಅಲ್ಲ, ಪಾಯ್ಸನ್ ಇಂದಾನು ಅಲ್ಲ. ಆಲ್ಬರ್ಟ್ ಬದುಕಲೇಬಾರ್ದು ಅಂತ ಯೋಚನೆ ಮಾಡಿದ್ದ ಯಾರೋ ಇಷ್ಟೊಂದು ಸಲ ಅಟೆಂಪ್ಟ್ ಮಾಡಿದ್ದಾರೆ. ಅದು ಯಾರಾಗಿರ್ಬೋದು ಅಂತ ಇಬ್ರು ಯೋಚನೆ ಮಾಡ್ತಾ ಇದ್ದಾರೆ. ಈ ಕಡೆ ಆ ಪೆನ್ ನಲ್ಲಿ ಸಿಕ್ಕಿದ್ದ ಫುಟೇಜ್ ನೋಡಿದ್ದ ಲೇಡಿ ಆಫೀಸರ್ಗೆ ಕೆಲವು ವಿಷಯ ಗೊತ್ತಾಗುತ್ತೆ. ನೆಕ್ಸ್ಟ್ ಸೀನ್ ಪಾರ್ಟಿಯಲ್ಲಿ ನಡೆದಿದ್ದ ವಿಷಯದ ಬಗ್ಗೆ ತೋರಿಸ್ತಾರೆ. ರಾಗಿಣಿ, ಆಸ್ತಾ, ಡಾಕ್ಟರ್, ಥಾಮಸ್ 4 ಜನ ಒಟ್ಟಿಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಆಲ್ಬರ್ಟ್ ಜೆನಾಕ್ಸ್ ಟ್ಯಾಬ್ಲೆಟ್ ಗೆ ಅಡಿಕ್ಟ್ ಆಗಿರೋ ವಿಷಯನ ಡಾಕ್ಟರ್ ಹೇಳಿದ್ದಾರೆ. ಆಲ್ಬರ್ಟ್ ಡಾಕ್ಟರ್ ಹತ್ರ ಅವ್ರ ಫ್ಯಾಮಿಲಿ ಬಗ್ಗೆ ಎಲ್ಲಾ ವಿಷಯ ಹೇಳಿರೋದ್ರಿಂದ ಪ್ರತಿಯೊಬ್ಬರ ಬಗ್ಗೆನೂ ಡಾಕ್ಟರ್ ಗೆ ಗೊತ್ತಿದೆ. ಪಾರ್ಟಿಯಲ್ಲಿ ಥಾಮಸ್ ಒಂದ್ ಕಡೆ ವರ್ಮಾ ಅವ್ರ ಎಕ್ಸ್ ವೈಫ್ ಜೊತೆ ಇದ್ರೆ ಆಸ್ತಾ ಲಾಯರ್ ಆಗಿರೋ ಕರಣ್ ಜೊತೆ ಕ್ಲೋಸ್ ಆಗಿ ಇದ್ದಾಳೆ. ಇದನ್ನೆಲ್ಲ ನೋಡ್ತಿದ್ದ ರಾಗಿಣಿ ಇವ್ರನ್ನೆಲ್ಲ ಹೇಗೆ ಹೊರಗಡೆ ಓಡಿಸೋದು ಅಂತ ಡಾಕ್ಟರ್ ಹತ್ರ ಕೇಳುವಾಗ ಡಾಕ್ಟರ್ ಹೇಳ್ತಾರೆ ನನ್ ಹತ್ರ ಒಂದು ಐಡಿಯಾ ಇದೆ ಅಂತ. ಕಟ್ ಮಾಡಿ ಪ್ರೆಸೆಂಟ್ ತೋರಿಸ್ತಾರೆ. ಫ್ಯಾಮಿಲಿ ಮೆಂಬರ್ಸ್ ನ ಒಂದ್ ಕಡೆ ಕೂರಿಸಿದ್ದಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಂದ ಆಲ್ಬರ್ಟ್ ಅವ್ರನ್ನ ಯಾರೋ ಕೊಲೆ ಮಾಡಿದ್ದಾರೆ ಅನ್ನೋದು ಕನ್ಫರ್ಮ್ ಆಗಿದೆ. ಆಲ್ಬರ್ಟ್ ನ ಕೊಲೆ ಮಾಡಿದವರು ಫಸ್ಟ್ ಪೆನ್ ಕ್ಯಾಮರಾ ಇಟ್ಕೊಂಡು ಸ್ಪೈ ಮಾಡಿ ಅವರ ಕ್ರಿಪ್ಟೋ ಕಾಯಿನ್ ಆಪ್ ನ ಪಾಸ್ವರ್ಡ್ ತಿಳ್ಕೊಂಡಿದ್ದಾರೆ. ನೆಕ್ಸ್ಟ್ ಲಾಗಿನ್ ಆಗಿ ಪಾಸ್ವರ್ಡ್ ಚೇಂಜ್ ಮಾಡಿ ನಂತರ ಸರ್ಚ್ ಹಿಸ್ಟ್ರಿ ಡಿಲೀಟ್ ಮಾಡಿದ್ದಾರೆ ಅಂತ ಲೇಡಿ ಆಫೀಸರ್ ಹೇಳ್ತಾರೆ. ಸ್ಟಡಿ ರೂಮ್ ನಲ್ಲಿ ಸಿಕ್ಕಿದ್ದ ಲೋಗೋ ಬಟನ್ ಕರಣ್ ಯೂಸ್ ಮಾಡ್ತಿರೋ ಶರ್ಟ್ ನ ಬ್ರಾಂಡ್. ಅದನ್ನ ಲೇಡಿ ಆಫೀಸರ್ ಕರಣ್ ಗೆ ತೋರಿಸಿ ನಿಜ ಹೇಳಿ ಅಂತ. ಇದನ್ನ ಯಾರೋ ತೆಗೆದು ಸ್ಟಡಿ ರೂಮ್ ನಲ್ಲಿ ಹಾಕಿ ನನ್ನ ಫ್ರೇಮ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಕರಣ್ ಹೇಳ್ತಾನೆ. ಮನೆಯ ಸಿಸಿಟಿವಿ ಚೆಕ್ ಮಾಡಿದಾಗ ಈ ಮನೆಗೆ ಹೊರಗಡೆಯಿಂದ ಯಾರು ಬಂದಿಲ್ಲ. ನಿಮ್ಮಲ್ಲೇ ಯಾರು ಆಲ್ಬರ್ಟ್ ನ ಕೊಲೆ ಮಾಡಿದ್ದೀರಾ? ಯಾರೋ ಆಲ್ಬರ್ಟ್ ಕುಡಿದಿದ್ದ ನೀರಲ್ಲಿ DMM ಮಿಕ್ಸ್ ಮಾಡಿದ್ದಾರೆ, ಅಂದ್ರೆ ಡೈಮಿಥೈಲ್ ಮರ್ಕ್ಯೂರಿ ಅನ್ನೋ ಸ್ಲೋ ಪಾಯ್ಸನ್. ಆಗ ರಾಗಿಣಿ ಜಾಯ್ದ್ ಇದ್ದಾನೆ ಅಲ್ವಾ, ಅವನೇ ಯಾವಾಗ್ಲೂ ಆಲ್ಬರ್ಟ್ ಗೆ ಕುಡಿಯೋದಕ್ಕೆ ನೀರ್ ಕೊಡ್ತಿದ್ದ ಅಂತ. ಆಗ ಥಾಮಸ್ ಜಾಯ್ದ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಜಾಯ್ದ್ ಗೇ
ಅನ್ನೋ ಒಂದೇ ಕಾರಣಕ್ಕೆ ಅವನೇ ಕಿಲ್ಲರ್ ಅಂತ ಹೇಗೆ ಹೇಳ್ತೀರಾ ಅಂತ ಥಾಮಸ್ಗೆ ಬೈತಾರೆ. ಅಷ್ಟೇ ಅಲ್ಲದೆ ಆಲ್ಬರ್ಟ್ ಮೇಲೆ ಇನ್ನೂ 2 ಸಲ ಮರ್ಡರ್ ಅಟೆಂಪ್ಟ್ ನಡೆದಿದೆ ಅಂತ ರಾಜ್ವೀರ್ ಹೇಳ್ತಾರೆ. ಕತ್ತು ಹಿಸುಕಿರೋದು ಅಂಡ್ ಕ್ಲೋರೋಫಾರ್ಮ್ ಕೊಟ್ಟಿರೋದು, ಟೋಟಲ್ 3 ಅಟೆಂಪ್ಟ್ಸ್. ಇದ್ರಲ್ಲಿ 2 ಸಿನಾರಿಯೋಸ್ ಇದೆ. ಒಂದು, ಒಬ್ರೆ 3 ಸಲ ಕೊಲ್ಲೋದಕ್ಕೆ ಟ್ರೈ ಮಾಡಿರ್ಬೋದು, ಇಲ್ಲ ಅಂದ್ರೆ 3 ಜನ 3 ಸಲ ಅಟೆಂಪ್ಟ್ ಮಾಡಿರ್ಬೋದು. ಈಗ ಆಲ್ಬರ್ಟ್ ನ ಯಾಕೆ ಕೊಲೆ ಮಾಡಿರ್ಬೋದು ಅಂತ ಒಂದು ಥಿಯರಿ ಹೇಳ್ತಾರೆ. ಯಾರೋ ಆಲ್ಬರ್ಟ್ ಅವರ ಕ್ರಿಪ್ಟೋ ಕಾಯಿನ್ ಅಕೌಂಟ್ ನ ಪಾಸ್ವರ್ಡ್ ತಿಳ್ಕೊಂಡು ಅಕೌಂಟ್ ನ ಶಿಫ್ಟ್ ಮಾಡಿದ್ದಾರೆ. ನಂತರ ಒರಿಜಿನಲ್ ಅಕೌಂಟ್ ಹೋಲ್ಡರ್ ಆಗಿದ್ದ ಆಲ್ಬರ್ಟ್ ನ ಕೊಲ್ಲೋದಕ್ಕೆ ಟ್ರೈ ಮಾಡಿದ್ದಾರೆ. ಸೊ ನಿಮ್ಮಲ್ಲಿ ಯಾರೋ ಒಬ್ರ ಹತ್ರ ಆ 35 ಕೋಟಿ ಹಣ ಇದೆ ಅಂತ. ಇದನ್ನ ಕೇಳಿ ಥಾಮಸ್ ಹಾಗೂ ರಾಗಿಣಿ, ಹಾಗಾದ್ರೆ ಆ ದುಡ್ಡು ಆಸ್ತಾ ಹತ್ರನೇ ಇದೆ ಅಂತ ಸಂದೇಹ ಪಡ್ತಾರೆ. 35 ಕೋಟಿ ನನ್ನ ಹತ್ರ ಇದ್ದಿದ್ರೆ ನಿಮ್ಗಳ ಮುಖ ನೋಡ್ಕೊಂಡು ಇಲ್ಲೇ ಇರ್ತಿದ್ನ ಅಂತ ಆಸ್ತಾ ಹೇಳ್ತಾಳೆ. ಆಸ್ತಾ ನನ್ಗೆ ವರ್ಮಾ ಮೇಲೆ ಡೌಟ್ ಇದೆ ಅಂತ ಹೇಳ್ತಾಳೆ. ವರ್ಮಾ ನನ್ಗೆ ಡಾಕ್ಟರ್ ಮೇಲೆ ಡೌಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ್ಲೇ ರಾಗಿಣಿಗೆ ಡಾಕ್ಟರ್ ಮೇಲೆ ಡೌಟ್ ಶುರು ಆಗುತ್ತೆ. ಆಲ್ಬರ್ಟ್ ನ ಕ್ಲಿನಿಕ್ ಗೆ ಬರೋದು ಬೇಡ ಅಂತ ಹೇಳಿ ಡಾಕ್ಟರೇ ಮನೆಗ್ ಬಂದಿದ್ದಾರೆ. ಯಾಕಂದ್ರೆ ಡಾಕ್ಟರ್ ಕ್ಲಿನಿಕ್ ನಲ್ಲಿ ಏನೋ ಎಂಕ್ವೈರಿ ನಡೆದಿದೆ. ಹಣ ಕೊಟ್ಟು ಆ ಸಮಸ್ಯೆನ ಬಗೆಹರಿಸೋದಕ್ಕೆ ಆಲ್ಬರ್ಟ್ ನ ಡಾಕ್ಟರ್ ಯೂಸ್ ಮಾಡಿದ್ದಾರೆ. ಆಲ್ಬರ್ಟ್ ನ ಜೆನಾಕ್ಸ್ ಟ್ಯಾಬ್ಲೆಟ್ ಗೆ ಅಡಿಕ್ಟ್ ಆಗೋ ತರ ಮಾಡಿ ನಂತರ ದುಡ್ಡು ಕಿತ್ಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ ಅಂತ. ಆಗ ಒಬ್ರು ಪೊಲೀಸ್ ಸ್ಟಡಿ ರೂಮ್ ನ ಸಿಸಿಟಿವಿ ಫುಟೇಜಸ್ ಸಿಕ್ಕಿದೆ ಅಂತ ಹೇಳ್ತಾರೆ. ಇದನ್ನ ಕೇಳಿ ಥಾಮಸ್ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾರೆ. ಪೊಲೀಸರು ಅವ್ರನ್ನ ಹಿಡಿದು ಎಳ್ಕೊಂಡ್ ಬರ್ತಾರೆ. ಈಗ ಆ ಸ್ಟಡಿ ರೂಮ್ ಸಿಸಿಟಿವಿ ಫುಟೇಜಸ್ ನ ತೋರಿಸ್ತಾರೆ. ಆಲ್ಬರ್ಟ್ ಅವರ ಕತ್ತು ಹಿಸುಕಿರೋದು ಇದೇ ಥಾಮಸ್. ಹಣ ಎಲ್ಲಿದೆ ಅಂತ ಲೇಡಿ ಆಫೀಸರ್ ಕೇಳ್ತಾರೆ. ನನ್ಗೆ ಕ್ರಿಪ್ಟೋ ಕಾಯಿನ್ ಬಗ್ಗೆ ಗೊತ್ತೇ ಇಲ್ಲ ಅಂತ. ಥಾಮಸ್ ಅವರ ಫೋನ್ ಚೆಕ್ ಮಾಡಿದಾಗ ಕ್ರಿಪ್ಟೋ ಕಾಯಿನ್ ಗೆ ಸಂಬಂಧಿಸಿದಂತೆ ಮಾಡಿರೋ ಸರ್ಚ್ ಹಿಸ್ಟ್ರಿ ಸಿಕ್ಕಿದೆ. ಪಾರ್ಟಿ ನಡೆದ ದಿನ ವರ್ಮಾ ಜೊತೆ 6 ಸಲ ಕಾಲ್ ಮಾಡಿ ಮಾತಾಡಿದ್ದಾರೆ. ಅದರ ಕಾಲ್ ರೆಕಾರ್ಡ್ ಕೂಡ ಸಿಕ್ಕಿದೆ. ತಕ್ಷಣ ವರ್ಮಾನ ಎಂಕ್ವೈರಿ ಮಾಡ್ತಾರೆ. ಆಲ್ಬರ್ಟ್ ನ ಥಾಮಸ್ ಮೂಲಕ ಕನ್ವಿನ್ಸ್ ಮಾಡೋದಕ್ಕೆ ವರ್ಮಾ ಟ್ರೈ ಮಾಡಿದ್ದಾರೆ. ಅದಕ್ಕೇನೆ ವರ್ಮಾ ಥಾಮಸ್ ಗೆ ಕಾಲ್ ಮಾಡಿದ್ದಾರೆ ಅನ್ಸುತ್ತೆ. ಆಲ್ಬರ್ಟ್ ಅವರ ಹಣ ನಮ್ಮ ಹತ್ರ ಇಲ್ಲ ಅಂತ ವರ್ಮಾ ಹೇಳ್ತಾರೆ. ಈ ಕಡೆ ಇವರಿಬ್ರು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಪೆನ್ ಕ್ಯಾಮೆರಾ ಜೊತೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಯಾರ್ದು ಅಂತ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಟ್ರೇಸ್ ಔಟ್ ಮಾಡಿದ್ದಾರಂತೆ. ಆ ಡೀಟೇಲ್ಸ್ ಲೇಡಿ ಆಫೀಸರ್ ಹತ್ರನೇ ಇದೆ ಅಂತ. ನೆಕ್ಸ್ಟ್ ಜಾಯಿದ್ ಹತ್ರ ಮಾತಾಡ್ತಾರೆ. ಕ್ಲೋರೋಫಾರ್ಮ್ ಪರ್ಚೇಸ್ ಮಾಡಿರೋದು ಇವನೇ, ಆದ್ರೆ ಅದನ್ನ ಪರ್ಚೇಸ್ ಮಾಡೋದಕ್ಕೆ ಹೇಳಿರೋದು ರಾಗಿಣಿ. ಯಾಕಂದ್ರೆ ಆಫೀಸ್ ಫ್ಲೋರ್ ನ ಪಾಲಿಶಿಂಗ್ ಮಾಡೋದಕ್ಕೆ ಅಂತ. ಈ ಕಡೆ ಲೇಡಿ ಆಫೀಸರ್ ಆಸ್ತಾ ರೂಮ್ ಗೆ ಬರ್ತಾರೆ. ಪೆನ್ ಕ್ಯಾಮೆರಾ ಜೊತೆ ಲಿಂಕ್ ಆಗಿರೋ ನಂಬರ್ ಯೂಸ್ ಮಾಡ್ತಿರೋದು ಇದೇ ಆಸ್ತಾ. ಕ್ರಿಪ್ಟೋ ಕಾಯಿನ್ ಆಪ್ ನ ಪಾಸ್ವರ್ಡ್ ತಿಳ್ಕೊಳ್ಳೋದಕ್ಕೆ ಪೆನ್ ನಲ್ಲಿ ಕ್ಯಾಮೆರಾ ಫಿಕ್ಸ್ ಮಾಡಿ ಸ್ಪೈ ಮಾಡಿದ್ದಾಳೆ ಅನ್ಸುತ್ತೆ. ಆಸ್ತಾ ಫೋನ್ ನಲ್ಲಿ ಕ್ರಿಪ್ಟೋ ಕಾಯಿನ್ ಆಪ್ ಡೌನ್ಲೋಡ್ ಆಗಿದೆ. ದುಡ್ಡೆಲ್ಲಿ ಅಂತ ಕೇಳ್ತಾರೆ. ನನ್ ಹತ್ರ ದುಡ್ಡಿಲ್ಲ, ನನ್ಗೇನು ಗೊತ್ತಿಲ್ಲ ಅಂತ ಆಸ್ತಾ ಹೇಳ್ತಾ ಇದ್ದಾಳೆ. ಲೇಡಿ ಆಫೀಸರ್ ಪ್ರೆಷರ್ ಹಾಕಿ ಕೇಳಿದ್ರಿಂದ ಆಸ್ತಾ ಅನ್ಕಾನ್ಶಿಯಸ್ ಆಗ್ತಾಳೆ. ಆಗ ಕರಣ್ ಇನ್ನೊಂದ್ಸಲ ನನ್ ಕ್ಲೈಂಟ್ ಹತ್ರ ಹೀಗೆಲ್ಲ ಬಿಹೇವ್ ಮಾಡಬೇಡಿ ಅಂತ ಹೇಳ್ತಾರೆ. ಆಸ್ತಾ ಅಲ್ಲ ಅಂದ್ರೆ ಬೇರೆ ಯಾರಾಗಿರ್ಬೋದು ಅಂತ ಲೇಡಿ ಆಫೀಸರ್ ಕೇಳ್ತಾರೆ. ಒಂದು ವೇಳೆ ಆಸ್ತಾ ಫೋನ್ ನ ಯಾರೋ ತಗೊಂಡು ದುಡ್ಡು ಹೊಡೆಯೋ ಪ್ಲಾನ್ ಮಾಡಿರ್ಬೋದು ಅಂತ ರಾಜ್ವೀರ್ ಹೇಳ್ತಾರೆ. ಹಣ ಸಿಗದೆ ಇರೋದ್ರಿಂದಾನೇ ಇದುವರೆಗೂ ಯಾರು ಕೂಡ ಮನೆಯಿಂದ ಹೊರಗಡೆ ಹೋಗಿಲ್ಲ ಅನ್ನೋದು ಈ ಲೇಡಿ ಆಫೀಸರ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಸೀನ್ ನಲ್ಲಿ ಈ ಕೇಸಲ್ಲಿ ಸಿಕ್ಕಿದ ಎಲ್ಲ ಎವಿಡೆನ್ಸ್ ಗಳನ್ನ ಕ್ರಾಸ್ ಚೆಕ್ ಮಾಡ್ತಾರೆ. ಆಲ್ಬರ್ಟ್ ಮನಿ ಲಾಂಡ್ರಿಂಗ್ ಮಾಡಿದ್ರಿಂದ ಅವ್ರ ಹತ್ರ ಇದ್ದ ಕ್ರಿಪ್ಟೋ ಕಾಯಿನ್ಗೆ 35 ಕೋಟಿ ಸಿಕ್ಕಿದೆ. ಅದಕ್ಕೋಸ್ಕರನೇ ಕೆನಡಾಗೆ ಹೋಗೋ ಪ್ಲಾನ್ ಮಾಡಿದ್ದಾರೆ. ಜೆನಾಕ್ಸ್ ಗೆ ಅಡಿಕ್ಟ್ ಆಗಿದ್ದ ಆಲ್ಬರ್ಟ್ ನ ಯಾರೋ ನೀರಲ್ಲಿ ಪಾಯ್ಸನ್ ಮಿಕ್ಸ್ ಮಾಡಿ ಕೊಲ್ಲೋದಕ್ಕೆ ಟ್ರೈ ಮಾಡಿದ್ದಾರೆ. ರಾಜ್ವೀರ್ ಎಲ್ಲರನ್ನ ಕೂರಿಸಿ ಈ ಕೇಸ್ ನಲ್ಲಿ ಗೊತ್ತಾಗಿರೋ ವಿಷಯನ ಹೇಳ್ತಾರೆ. ಆಲ್ಬರ್ಟ್ ಅವ್ರ ಬರ್ಡೇ ದಿನಾನೇ ಅವ್ರ ಕೊಲೆ ಆಗಿದೆ. ತಮ್ಮನ್ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಲ್ಬರ್ಟ್ ಅವ್ರ ತಂದೆ ಅವ್ರಿಗೆ ಹೇಳಿದ್ರಿಂದ ಅವರು ಥಾಮಸ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಆದ್ರೆ ಥಾಮಸ್ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿ ಆಲ್ಬರ್ಟ್ ಅವರ ಆಸ್ತಿಯನ್ನ ನಾಶ ಮಾಡಿದ್ದಾನೆ. ಇದು ರಾಗಿಣಿಗೆ ಇಷ್ಟ ಆಗಿಲ್ಲ. ಆಗಿನಿಂದ ಆಲ್ಬರ್ಟ್ ಹಾಗೂ ರಾಗಿಣಿ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಅದನ್ನ ಆಸ್ತಾ ಅಡ್ವಾಂಟೇಜ್ ಆಗಿ ತಗೊಂಡಿದ್ದಾಳೆ. ಆಲ್ಬರ್ಟ್ ಕ್ರಿಪ್ಟೋ ಕಾಯಿನ್ ಗಳನ್ನ ಹಣವಾಗಿ ಕನ್ವರ್ಟ್ ಮಾಡೋದಕ್ಕೆ ಒಪ್ಪಿಲ್ಲ ಅಂತ ಆಸ್ತಾ ವರ್ಮಾಗೆ ಹೇಳಿದ್ರಿಂದಾನೇ ವರ್ಮಾ ಥಾಮಸ್ಗೆ ಹೇಳಿ ಆಲ್ಬರ್ಟ್ ನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಅದಕ್ಕೆ ಶೇರ್ ಕೂಡ ಕೊಡ್ತೀನಿ ಅಂತ ವರ್ಮಾ ಹೇಳಿದ್ರಿಂದ ಥಾಮಸ್ ಆಲ್ಬರ್ಟ್ ನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಆದ್ರೆ ಆಲ್ಬರ್ಟ್ ಒಪ್ಪಿಲ್ಲ. ಸ್ಟಡಿ ರೂಮ್ ನಲ್ಲಿ ಇದ್ರ ಬಗ್ಗೆನೆ ಆರ್ಗ್ಯುಮೆಂಟ್ ನಡೆದಿರುತ್ತೆ. ಆಲ್ಬರ್ಟ್ ಯಾರಿಗೂ ದುಡ್ಡು ಕೊಡೋದಕ್ಕೆ ರೆಡಿ ಇಲ್ಲ. ಅದಕ್ಕೆ ಎಲ್ಲಾರು ಅವರ ಬರ್ಡೇ ಪಾರ್ಟಿಲಿ ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಆ ಹಣ ಇಟ್ಕೊಂಡು ಏನ್ ಮಾಡ್ಬೇಕು ಅಂತ ಇವ್ರಿಗೆ ಐಡಿಯಾ ಇತ್ತು. ಪಾರ್ಟಿ ದಿನಾನೇ ಇನ್ನೊಬ್ರಿಗೆ ಕ್ರಿಪ್ಟೋ ಕಾಯಿನ್ ಬಗ್ಗೆ ಗೊತ್ತಾಗಿದೆ. ಅದು ಬೇರೆ ಯಾರು ಅಲ್ಲ, ಅದು ಈ ಡಾಕ್ಟರ್. ಆ 35 ಕೋಟಿಗೆ ಆಸೆ ಪಟ್ಟಿರೋದು ರಾಗಿಣಿ, ಥಾಮಸ್, ಆಸ್ತಾ ಅಂಡ್ ಡಾಕ್ಟರ್. ಇವ್ರ ಜೊತೆ ಸೇರಿ ಲಾಯರ್ ಆಗಿರೋ ಕರಣ್.
ಅವನಿಗೂ ಶೇರ್ ಕೊಡ್ತೀನಿ ಅಂತ ಹೇಳಿದ್ರಿಂದಾನೆ ಈ ಕೇಸ್ ನಲ್ಲಿ ಹೆಲ್ಪ್ ಮಾಡೋದಕ್ಕೆ ಬಂದಿದ್ದಾನೆ. ವರ್ಮಾ ದುಬೈನಲ್ಲಿ ಇರುವ ಒಬ್ಬ ವ್ಯಕ್ತಿಯಿಂದ ಕ್ರಿಪ್ಟೋ ಕಾಯಿನ್ಸ್ ನ ಹಣವಾಗಿ ಕನ್ವರ್ಟ್ ಮಾಡೋಣ ಅಂತ ಆಲ್ಬರ್ಟ್ ಗೆ ಹೇಳಿದ್ರು ಅಲ್ವಾ. ಆಕ್ಚುಲಿ ಆ ದುಬೈ ಅವನ್ ಕಂಪನಿ ಬಗ್ಗೆ ಸೀಕ್ರೆಟ್ ಆಗಿ ಎಂಕ್ವೈರಿ ಮಾಡಿ ರಿಪೋರ್ಟ್ ಮಾಡಿರೋದು ಇದೇ ಲೇಡಿ ಆಫೀಸರ್. ಅವರು ದುಬೈಯಿಂದ ಇಂಡಿಯಾಗೆ ಬಂದಾಗ ಆಲ್ಬರ್ಟ್ ಜೀವಂತವಾಗಿ ಇರಲಿಲ್ಲ. ಕೊಲೆ ಹೇಗ್ ನಡೆದಿದೆ ಅಂದ್ರೆ, ಪಾರ್ಟಿ ನಡೆದ ರಾತ್ರಿ ಕ್ರಿಪ್ಟೋ ಕಾಯಿನ್ ಮೇಲೆ ಆಸಕ್ತಿ ಇದ್ದ ಎಲ್ಲರೂ ಒಂದು ಮೀಟಿಂಗ್ ಮಾಡಿದ್ದಾರೆ. ಅಂದ್ರೆ ರಾಗಿಣಿ, ಆಸ್ಥಾ, ವರ್ಮಾ ಅಂಡ್ ಥಾಮಸ್ ಹಾಗೂ ಕರಣ್. ಸ್ಪೈ ಕ್ಯಾಮ್ ಇದ್ದ ಪೆನ್ ತೆಗೆದು ಅದನ್ನ ಆಲ್ಬರ್ಟ್ ಅವರ ಶರ್ಟ್ ಗೆ ಸಿಕ್ಸಿರೋದು ಇದೇ ರಾಗಿಣಿ. ಪಾಸ್ವರ್ಡ್ ನ ಕದ್ದು ದುಡ್ಡು ಹೊಡೆಯೋದಕ್ಕೆ ಈ ಪ್ಲಾನ್ ಮಾಡಿದ್ದಾರೆ. ಆದ್ರೆ 3 ಜನ ಮಾತ್ರ ಆಲ್ಬರ್ಟ್ ನ ಕೊಂದು ಬಿಡಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಆ 3 ಜನ ಯಾರಂದ್ರೆ ಆಸ್ಥಾ, ಥಾಮಸ್ ಅಂಡ್ ರಾಗಿಣಿ. ಫಸ್ಟ್ ಸ್ಟಡಿ ರೂಮ್ ನಲ್ಲಿದ್ದ ಆಲ್ಬರ್ಟ್ ಗೆ ಕ್ಲೋರೋಫಾರ್ಮ್ ಕೊಟ್ಟಿರೋದು ಆಸ್ಥಾ. ಸೆಕೆಂಡ್ ಅಟೆಂಪ್ಟ್ ರಾತ್ರಿ 11:46ಕ್ಕೆ ಥಾಮಸ್ ಆಲ್ಬರ್ಟ್ ಅವರ ಕತ್ತು ಹಿಸುಕಿ ಸಾಯಿಸೋದಕ್ಕೆ ಟ್ರೈ ಮಾಡಿದ್ದಾನೆ. ಆದ್ರೆ ಕೆಲವೇ ಸೆಕೆಂಡ್ ನಲ್ಲಿ ಆಲ್ಬರ್ಟ್ ಸತ್ತೋಗಿದ್ದಾರೆ. ಇದಕ್ಕೆ ಕಾರಣ ನೀರಲ್ಲಿ ಪಾಯ್ಸನ್ ಮಿಕ್ಸ್ ಮಾಡಿ ಕೊಟ್ಟಿದ್ರಿಂದ. ಅದನ್ನ ಮಾಡಿರೋದು ರಾಗಿಣಿ. ಮೆಡಿಕಲ್ ಶಾಪ್ ನಲ್ಲಿ ರಾಗಿಣಿ DMM ಪರ್ಚೇಸ್ ಮಾಡಿರೋದಕ್ಕೆ ಸಾಕ್ಷಿಯಾಗಿ CCTV ಫುಟೇಜಸ್ ಸಿಕ್ಕಿದೆ. ಆದ್ರೆ ರಾಗಿಣಿ ಆಲ್ಬರ್ಟ್ ನ ಕೊಲ್ಲೋ ಪ್ರಯತ್ನ ಮಾಡೋದಕ್ಕೆ ಕಾರಣ ಹಣಕ್ಕೋಸ್ಕರ ಅಲ್ಲ, ಆಸ್ಥಾ ಹಾಗೂ ಆಲ್ಬರ್ಟ್ ನಡುವೆ ಇದ್ದ ಅಫೇರ್ ಇಂದ. ನೆಕ್ಸ್ಟ್ ಪೊಲೀಸ್ ನ ಡೈವರ್ಟ್ ಮಾಡೋದಕ್ಕೆ ಆಸ್ಥಾ ಫೋನ್ ತಗೊಂಡು ಅದನ್ನ ಸ್ಪೈ ಕ್ಯಾಮರಾ ಜೊತೆ ಲಿಂಕ್ ಮಾಡಿ ನಂತರ ಸ್ಟಡಿ ರೂಮ್ ನಲ್ಲಿದ್ದ ವಾರೆನ್ ಬಫೆಟ್ ಬುಕ್ ಒಳಗಡೆ ಇಟ್ಟಿದ್ದಾರೆ. ನಂತರ ಕರೆಂಟ್ ಶರ್ಟ್ ನ ಲೋಗೋ ಬಟನ್ ನ ಕೂಡ ಫ್ಲೋರ್ ನಲ್ಲಿ ಹಾಕಿದ್ದಾರೆ. ಅದೇ ಈ ಲೇಡಿ ಆಫೀಸರ್ ಗೆ ಸಿಕ್ಕಿರುತ್ತೆ. ರಾಗಿಣಿಗೆ ಆಲ್ಬರ್ಟ್ ಮೇಲೆ ಲವ್ ಇದ್ರೂನು ಮಗು ಪಡ್ಕೊಳ್ಳೋದಕ್ಕೆ ಇವರು ಒಪ್ಪಿಲ್ಲ. ಅದಕ್ಕೆ ಆಲ್ಬರ್ಟ್ ಆಸ್ಥಾ ಜೊತೆ ಅಫೇರ್ ಇಟ್ಕೊಂಡಿದ್ದಾರೆ. ಸೊ ಇದೇ ಕಾರಣಕ್ಕೆ ರಾಗಿಣಿ ಆಲ್ಬರ್ಟ್ ನ ಕೊಲೆ ಮಾಡಿದ್ದಾರೆ. ಈ DMM ಬಗ್ಗೆ ರಾಗಿಣಿಗೆ ಐಡಿಯಾ ಕೊಟ್ಟಿದ್ದು ಇದೇ ಡಾಕ್ಟರ್. ಆದ್ರೆ DMM ಸ್ಲೋ ಪಾಯ್ಸನ್. ಅದನ್ನ ಮಿಕ್ಸ್ ಆಗಿರೋ ನೀರ್ ಕುಡಿದ್ರೆ ಮಿನಿಮಮ್ 3 ಡೇಸ್ ಆದ್ರೂ ಬೇಕು. ಅಂದ್ರೆ 3 ದಿನ ಆದ್ರೂ ಜೀವಂತವಾಗಿ ಇರ್ತಾರೆ. ಆದ್ರೆ ಆಲ್ಬರ್ಟ್ ಕುಡ್ದ ದಿನಾನೇ ಸತ್ತೋಗಿದ್ದಾರೆ. ಯಾಕಂದ್ರೆ ಪಾರ್ಟಿ ನಡೆದ ರಾತ್ರಿ ಇನ್ನೊಂದು ಮರ್ಡರ್ ಅಟೆಂಪ್ಟ್ ನಡೆದಿದೆ. ಅದೇ ಸ್ಲೋ ಪಾಯ್ಸನ್ ಎಫೆಕ್ಟ್ ನ ಇನ್ಕ್ರೀಸ್ ಮಾಡಿ ಅದೇ ದಿನ ಆಲ್ಬರ್ಟ್ ಸಾಯೋ ಹಾಗೆ ಮಾಡಿದೆ. ಆ ಅಟೆಂಪ್ಟ್ ಮಾಡಿರೋದು ಇದೇ ಡಾಕ್ಟರ್. ರಾತ್ರಿ ಪಾರ್ಟಿ ಮುಗಿಸಿ ಮನೆಗೆ ಹೊರಟಿದ್ದ ಡಾಕ್ಟರ್ ಫೋನ್ ಇಲ್ಲೇ ಮರ್ತು ಬಿಟ್ಟಿದ್ದೀನಿ ಅಂತ ಹೇಳಿ ರಿಟರ್ನ್ ಬಂದಿದ್ದಾರೆ. ರಿಟರ್ನ್ ಬಂದು ಸ್ಟಡಿ ರೂಮ್ ನಲ್ಲಿದ್ದ ಆಲ್ಬರ್ಟ್ ನ ಮೀಟ್ ಆಗಿದ್ದಾರೆ. ಆಗ ಆಲ್ಬರ್ಟ್ ನನ್ಗೆ ಆನ್ಸೈಟಿ ಅಟ್ಯಾಕ್ ಆಗೋ ತರ ಫೀಲ್ ಆಗ್ತಿದೆ ಅಂತ. ಅದಕ್ಕೆ ಇವರು ಟ್ಯಾಬ್ಲೆಟ್ ತಗೊಳ್ಳಿ ಅಂತ ಹೇಳಿದ್ದಾರೆ. ನಾನು ಆಲ್ರೆಡಿ 2 ಟ್ಯಾಬ್ಲೆಟ್ ತಗೊಂಡಿದ್ದೀನಿ, ಇನ್ನೂ 2 ಟ್ಯಾಬ್ಲೆಟ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಹಣದ ಆಸೆಗೆ ಆಲ್ಬರ್ಟ್ ನ ಜೆನಾಕ್ಸ್ ಗೆ ಅಡಿಕ್ಟ್ ಮಾಡಿದ್ದಾರೆ. ಈ ವಿಷಯ ಹೊರಗಡೆ ಗೊತ್ತಾದ್ರೆ ಇವ್ರ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ. ಇದೇ ಭಯದಲ್ಲೇ ಡಾಕ್ಟರ್ ಹೀಗ್ ಮಾಡಿದ್ದಾರೆ. ಇವರು ಕೊಟ್ಟಿದ್ದ ಓವರ್ ಡೋಸ್ ಇಂದ ರಾಗಿಣಿ ನೀರಲ್ಲಿ ಮಿಕ್ಸ್ ಮಾಡಿದ್ದ ಸ್ಲೋ ಪಾಯ್ಸನ್ ಫಾಸ್ಟ್ ಆಗಿ ಕೆಲಸ ಮಾಡಿದೆ. ಸರಿ, ಹಾಗಾದ್ರೆ ದುಡ್ಡೆಲ್ಲಿ ಅಂತ ಲೇಡಿ ಆಫೀಸರ್ ಕೇಳ್ತಾರೆ. ಆ 35 ಕೋಟಿ ಇವ್ರು ಯಾರ ಹತ್ರನೂ ಇಲ್ಲ. ಯಾಕಂದ್ರೆ ಕ್ರಿಪ್ಟೋ ಕಾಯಿನ್ ಅಕೌಂಟ್ ನ ಆಲ್ಬರ್ಟ್ ಗೆ ಸೆಟ್ ಮಾಡಿ ಕೊಟ್ಟಿದ್ದು ಕೆನಡಾದಲ್ಲಿ ಇರುವ ಅವರ ಕಸಿನ್. ಆಲ್ಬರ್ಟ್ ಸತ್ತ ವಿಷಯ ಅವ್ರಿಗೆ ಗೊತ್ತಾದ್ಮೇಲೆ ಅವ್ರ ಅಕೌಂಟ್ ಪಾಸ್ವರ್ಡ್ ನ ಚೇಂಜ್ ಮಾಡಿದ್ದಾರೆ. ಅದರಿಂದಾನೇ ಇವ್ರುಗಳಿಂದ ಅಕೌಂಟ್ ನ ಆಕ್ಸೆಸ್ ಮಾಡೋದಕ್ಕೆ ಆಗಿಲ್ಲ. ಎಲ್ಲರೂ ಕ್ರಿಪ್ಟೋ ಕಾಯಿನ್ ಗೆ ಸಂಬಂಧಿಸಿದ ಸರ್ಚ್ ಹಿಸ್ಟ್ರಿನ ಡಿಲೀಟ್ ಮಾಡಿದ್ದಾರೆ. ಆಲ್ಬರ್ಟ್ ಫೋನ್ ನಲ್ಲೂ ಡಿಲೀಟ್ ಮಾಡಿದ್ದಾರೆ. ಸರಿ, ದುಡ್ಡು ಯಾರ ಹತ್ರ ಇದೆ ಅಂತ ಲೇಡಿ ಆಫೀಸರ್ ಕೇಳ್ತಾರೆ. ಅದು ಕೆನಡಾದಲ್ಲಿ ಇರೋ ಆಲ್ಬರ್ಟ್ ಅವರ ಕಸಿನ್ ಹತ್ರನೇ ಇದೆ. 35 ಕೋಟಿಗೋಸ್ಕರ ಗವರ್ಮೆಂಟ್ ನಿಮ್ಮನ್ನ ಕೆನಡಾಗೆ ಕಳಿಸೋದಿಲ್ಲ ಅಂತ. ಸೊ ಕೇಸ್ ಇಲ್ಲಿಗೆ ಕ್ಲೋಸ್ ಆಗಿದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ರಾಗಿಣಿ, ಥಾಮಸ್, ಆಸ್ಥಾ, ವರ್ಮಾ, ಕರಣ್, ಡಾಕ್ಟರ್ ಎಲ್ಲರನ್ನ ಅರೆಸ್ಟ್ ಮಾಡ್ತಾರೆ. ಆ ಲೇಡಿ ಆಫೀಸರ್ ಹೋದ್ಮೇಲೆ ರಾಜ್ವೀರ್ ಆಲ್ಬರ್ಟ್ ಅವರ ಕಸಿನ್ ಗೆ ಕಾಲ್ ಮಾಡ್ತಾರೆ. ಅವ್ರನ್ನ ಮೀಟ್ ಆಗೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದು ಅವ್ರನ್ನ ಎಂಕ್ವೈರಿ ಮಾಡೋದಕ್ಕೆ ಅಲ್ಲ, ಆ 35 ಕೋಟಿನ ಶೇರ್ ಮಾಡ್ಕೊಳ್ಳೋದಕ್ಕೆ. ಆಲ್ಬರ್ಟ್ ಅವರ ಕ್ರಿಪ್ಟೋ ಕಾಯಿನ್ ಅಕೌಂಟ್ ನ ಪಾಸ್ವರ್ಡ್ ಜೈದ್ಗೆ ಗೊತ್ತು. ಅವನ್ಗೆ ಹೆದರ್ಸಿ ಪಾಸ್ವರ್ಡ್ ತಿಳ್ಕೊಂಡು ನಂತರ ಆಲ್ಬರ್ಟ್ ಅವರ ಕಸಿನ್ ಜೊತೆ ಡೀಲ್ ಮಾಡ್ಕೊಂಡಿದ್ದಾರೆ. ಅವ್ರ ಹೆಲ್ಪ್ ಇದ್ರೇನೆ ಯಾರು ಕೂಡ ಟ್ರೇಸ್ ಮಾಡೋದಕ್ಕೆ ಆಗದೆ ಕ್ರಿಪ್ಟೋ ಕಾಯಿನ್ ನ ಕರೆನ್ಸಿಯಾಗಿ ಚೇಂಜ್ ಮಾಡ್ಕೋಬಹುದು. ಸ್ಟಾರ್ಟಿಂಗ್ ಇಂದಾನು ದುಡ್ಡಿನ ಬಗ್ಗೆ ಎಂಕ್ವೈರಿ ಮಾಡಿದ್ದು ಈ ಲೇಡಿ ಆಫೀಸರ್. ಕಿಲ್ಲರ್ ನ ಫಸ್ಟ್ ಕಂಡು ಹಿಡಿಬೇಕು ಅಂತ ಕ್ಲೇವರ್ ಆಗಿ ಗೇಮ್ ಆಡಿದ್ದಾರೆ ಈ ರಾಜ್ವೀರ್. ಫರ್ದರ್ ಎಂಕ್ವೈರಿ ಮಾಡದೆ ಕೇಸ್ ಕ್ಲೋಸ್ ಮಾಡಿದ್ರಿಂದ ಈ ಲೇಡಿ ಆಫೀಸರ್ ಗೆ ಡೌಟ್ ಬಂದಿದೆ. ಎಂಕ್ವೈರಿ ಮುಗಿಸಿ ಹೋಗುವಾಗ ಇವರಿಬ್ರು ಹ್ಯಾಂಡ್ ಶೇಕ್ ಮಾಡಿದ್ದನ್ನ ಲೇಡಿ ಆಫೀಸರ್ ನೋಡಿರ್ತಾರೆ. ಸೊ ಜಾಯ್ದ್ ಹಾಗೂ ರಾಜ್ವೀರ್ ಸೇರಿ 35 ಕೋಟಿ ಹೊಡ್ಕೊಂಡು ದೇಶ ಬಿಟ್ಟು ಹೋಗೋ ಪ್ರಯತ್ನ ಮಾಡಿದ್ದಾರೆ ಅನ್ನೋದು ಇವ್ರಿಗೆ ಗೊತ್ತಾಗುತ್ತೆ. ಈ ವಿಷಯನ ಅಭಯ್ಗೆ ಹೇಳ್ತಾರೆ. ಅವರು ಕೆನಡಾಗೆ ಹೋಗೋದಕ್ಕೂ ಮುಂಚೆ ಅವ್ರನ್ನ ಹಿಡಿಬೇಕು ಅಂತ ಏರ್ಪೋರ್ಟ್ ನಲ್ಲಿ ಚೆಕ್ ಮಾಡೋದಕ್ಕೆ ಹೇಳ್ತಾರೆ. ಅಲ್ಲೋಗಿ ನೋಡಿದ್ರೆ ಜಾಯ್ದ್ ಮಾತ್ರ ಸಿಗ್ತಾನೆ. ಯಾಕೆ ಹೀಗ್ ಮಾಡ್ದೆ ಅಂತ ಕೇಳಿದಾಗ ದುಡ್ಡಿಗೆ ಆಸೆ ಪಟ್ಟು ಆಲ್ಬರ್ಟ್ ಅವರ ಪಾಸ್ವರ್ಡ್ ನ ತಿಳ್ಕೊಂಡಿದ್ದೆ. ಈ ವಿಷಯ ರಾಜ್ವೀರ್ಗೆ ಗೊತ್ತಾಯ್ತು. ಇದನ್ನ ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ದಾರೆ. ನಂತರ ನನ್ಗೂ ಶೇರ್ ಕೊಡ್ತೀನಿ, ನೀನ್ ಕೆನಡಾಗೆ ಹೋಗು ಅಂತ ಹೇಳಿದ್ರು. ಆದ್ರೆ ನನ್ನ ಸಿಕ್ಸಿ ಅವರು ಎಸ್ಕೇಪ್ ಆಗ್ಬಿಟ್ರು ಅಂತ. ಯಾಕಂದ್ರೆ ಪೊಲೀಸರು ಕೆನಡಾಗೆ ಹೋಗ್ತಿದ್ದ ಫ್ಲೈಟ್ ನ ಮಾತ್ರ ಚೆಕ್ ಮಾಡಿರ್ತಾರೆ. ಆದ್ರೆ ರಾಜ್ವೀರ್
ಇವ್ರನ್ನ ಡೈವರ್ಟ್ ಮಾಡಿ ಅವರು ಬ್ಯಾಂಕಾಕ್ ಗೆ ಎಸ್ಕೇಪ್ ಆಗಿದ್ದಾರೆ. ಯಾಕಂದ್ರೆ ಆಲ್ಬರ್ಟ್ ಅವರ ಕಸಿನ್ ಈಗ ಬ್ಯಾಂಕಾಕ್ ನಲ್ಲೇ ಇದ್ದಾರೆ. ಇದರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.